ಚಿತ್ರದುರ್ಗದಲ್ಲಿ ಮೇ 9ರಂದು ನಡೆಯಲಿರುವ ಬಿಎಸ್ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಿಂದ ಸುಮಾರು 5,000ದಷ್ಟು ಕಾರ್ಯಕರ್ತರು ಅಭಿಮಾನಿಗಳು ಭಾಗಿಯಾಗಲಿದ್ದಾರೆ ಎಂದು ಮಂಗಳೂರು ದಕ್ಷಿಣ ಶಾಸಕ ಹಾಗೂ ಅಭಿಮಾನೋತ್ಸವದ ಜಿಲ್ಲಾ ಸಂಚಾಲಕ ಡಿ ವೇದವ್ಯಾಸ ಕಾಮತ್ ಹೇಳಿದ್ದಾರೆ. ಈ ವಿಚಾರವಾಗಿ ಬಂಟ್ವಾಳ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಈ ಸಂದರ್ಭ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರೇಮನಾಥ ಶೆಟ್ಟಿ, ದಿನೇಶ್ ಅಮಟೂರು ಮತ್ತಿತರರು ಉಪಸ್ಥಿತರಿದ್ದರು. 9 ತಾರೀಕಿನಂದು ಈ ರಾಜ್ಯ ಕಂಡಂಥ ಬಹಳ ಯಶಸ್ವಿ ನಾಯಕ, ಒಂದು ರೈತರ ಕಣ್ಮಣಿ, ರೈತರಿಗಾಗಿ ವಿಶೇಷವಾದಂಥ ಕೊಡುಗೆಯನ್ನು ಕೊಟ್ಟಂಥ ನಾಯಕರು, ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಜನಸಂಘವನ್ನು ಕಟ್ಟಿ ಬೆಳೆಸಿದಂಥ ನಾಯಕರು. ಪ್ರಾರಂಭದ ದಿನಗಳಿಂದ ಭಾರತೀಯ ಜನತಾ ಪಾರ್ಟಿಯ ಜನಸಂಘದ ವಿಚಾರಗಳಿಗೆ ಸೈಕಲ್ನಲ್ಲಿ ಹೋಗಿ ತಮ್ಮ ಪಕ್ಷ ಸಂಘಟನೆಗಳನ್ನು ಮಾಡಿದಂತನ್ನು ನಮ್ಮ ಹಿರಿಯರು ಹೇಳ್ತಾರೆ. ಅಂಥ ಧೀಮಂತ ನಾಯಕರ ರಾಜಕೀಯ ಜೀವನದ 50 ವರ್ಷದ ಯಶಸ್ವಿಯಾದಂಥ ಸಮಾರಂಭೋತ್ಸವದ ಕಾರ್ಯಕ್ರಮ ಚಿತ್ರದುರ್ಗದಲ್ಲಿ 9ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಚಿತ್ರದುರ್ಗದಲ್ಲಿ ನಡೀಲಿಕ್ಕಿದೆ. ಯಡಿಯೂರಪ್ಪರು ಅಂತ ಹೇಳಿದ್ರೆ ಈ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಂದು ಕಾರ್ಯಕರ್ತರಿಗೆ ಅವರ ಮೇಲೆ ವಿಶೇಷವಾದಂಥ ಪ್ರೀತಿ, ಗೌರವ. ಒಂದು ಕಾಲಘಟ್ಟದಲ್ಲಿ ಯಡಿಯೂರಪ್ಪರು ಗುಡುಗಿದ್ರೆ ವಿಧಾನಸೌಧವೇ ನಡುಗುವುದು ಅಂತ ಹೇಳುವಂಥ ಮಾತನ್ನು ಉಲ್ಲೇಖ ಮಾಡ್ತಾ ಇದ್ರು. ಅವರ ಪರಿಶ್ರಮ, ಅವರ ಒಟ್ಟು ಕೆಲಸ ಕಾರ್ಯಗಳನ್ನು, ಅವರು ಮಾಡಿದಂಥ ಕೊಡುಗೆ, ಅವರ ಮಾರ್ಗದರ್ಶನ, ಇದನ್ನೆಲ್ಲವನ್ನು ಅರಿತುಕೊಂಡು ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮೆಲ್ಲ ಪರಿವಾರದ ವ್ಯವಸ್ಥೆಗಳು ಈ ಒಂದು ಅಭಿನಂದೋತ್ಸವವನ್ನು ನಾವು ಚಿತ್ರದುರ್ಗದಲ್ಲಿ ಮಾಡ್ತಾ ಇದ್ದೇವೆ ಅಂತ ಒಂದು ಹಿರಿಯ ರಾಜಕಾರಣಿ ತನ್ನ 50 ವರ್ಷದ ರಾಜಕೀಯ ಜೀವನವನ್ನು ಪೂರೈಸಿದ ಈ ಸಂದರ್ಭದಲ್ಲಿ ಅವರಿಗೆ ರಾಜ್ಯದಿಂದ ಒಂದು ದೊಡ್ಡದಾದಂಥ ಒಂದು ಮರ್ಯಾದೆ, ಅಂದರೆ ಒಂದು ಸನ್ಮಾನದ ಮುಖಾಂತರ ಅವರನ್ನು ಸನ್ಮಾನಿಸಬೇಕೆಂಬ ಉದ್ದೇಶದಿಂದ ಪಕ್ಷ ಒಂದು ದೊಡ್ಡ ಕಾರ್ಯಕ್ರಮವನ್ನು ಇಟ್ಕೊಂಡಿದೆ. ಅದು 9ನೇ ತಾರೀಕು ಚಿತ್ರದುರ್ಗದಲ್ಲಿ ನಡೆಯಲಿಕ್ಕಿದೆ. ಈಗಾಗಲೇ ಇದರ ಸಂಚಾಲಕರಾಗಿ ನಮ್ಮ ಜಿಲ್ಲೆಯಿಂದ ನಮ್ಮ ಮಂಗಳೂರು ದಕ್ಷಿಣದ ಶಾಸಕರಾದ ವೇದವ್ಯಾಸ ಕಾಮತ್ ಅದರ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಅವರಿವತ್ತು ಬಂಟ್ವಾಳಕ್ಕೆ ಬಂದು ಈ ಕಾರ್ಯಕ್ರಮ ಹೇಗಾಗಬೇಕು, ಬಂಟ್ವಾಳದಿಂದ ಯಾವ ಥರ ಹೋಗೋದು, ಎಷ್ಟು ಜನ ಮಾಡಬೇಕು ಎಂಬ ಬಗ್ಗೆ ಒಂದು ಮೀಟಿಂಗನ್ನು ಕೂಡ ಕರೆದಿದ್ದರು. ಭಾಳಷ್ಟು ಜನ ಸೇರಿದ್ರು ಕಾರ್ಯಕರ್ತರು, ಹಿರಿಯ, ಅಂದರೆ ಬಂಟ್ವಾಳದ ಹೆಚ್ಚಿನ ನಾಯಕರುಗಳೆಲ್ಲ. ಸುಮಾರು ನಾವು 500ರಿಂದ ಮಿನಿಮಮ್ 500 to 1000 ಅಂತ ನಾವು ಲೆಕ್ಕಾಚಾರ ಹಾಕಿದ್ದೇವೆ. ಅಷ್ಟು ಜನ ಬರಬೇಕು ಅಂತ. ಖಂಡಿತವಾಗಲೂ ಇದು ಭಾಳಷ್ಟು ಕಾರ್ಯಕ್ರಮ ಇದ್ದರೂ ಕೂಡ ಭಾಳ ಜನರು ಉತ್ಸಾಹದಿಂದ ನಾವು ಹೋಗಬೇಕು, ಅವರ ಯಡಿಯೂರಪ್ಪನವರಂಥ ಒಂದು ವ್ಯಕ್ತಿಯ ಒಂದು ಸಮಾರಂಭಕ್ಕೆ ನಾವೆಲ್ಲರೂ ಹೋಗಬೇಕು ಎಂಬ ದೊಡ್ಡ ಉತ್ಸಾಹವನ್ನು ತೋರಿಸಿದ್ದಾರೆ. ಅದರಿಂದ ಖಂಡಿತವಾಗಲೂ ನಾವು ವ್ಯವಸ್ಥೆಯ ಬಗ್ಗೆ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಎಲ್ಲ ಬಂಟ್ವಾಳ ಮಂಡಲದ